ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ತೆ. ಲತಾ ಜನಾರ್ದನ್ ಚಾನಲ್ಗೆ ಸ್ವಾಗತ. ನಿಮಗೆ ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ನಾನು ಚೆನ್ನಾಗಿದ್ದೀನಿ, ನೀವೆಲ್ಲ ಚೆನ್ನಾಗಿದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ನಾನಿವತ್ತು ಒಂದು ವಿಷಯದ ಬಗ್ಗೆ ಬ್ಲಾಗನ್ನು ಮಾಡ್ತಾ ಇದ್ದೀನಿ. ಅಂದರೆ ಐಬ್ರೋ ಮತ್ತು ಐ ಶೇಡಸ್ನ ಬ್ಲಾಕ್ ಮಾಡೋದು ಹೇಗೆ ಅನ್ನೋದನ್ನು ಇವತ್ತು ಈ ಬ್ಲಾಗಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್. ಎಲ್ಲರಿಗೂ ಆಸೆ ಇದ್ದೇ ಇರುತ್ತೆ, ಲೇಡೀಸ್ಗೆಲ್ಲ ಐಬ್ರೋ ಮತ್ತೆ ಐ ಶೇಡಸ್ ಬಂದು ಬ್ಲಾಕ್ ಇರಬೇಕು, ತಿಕ್ಕಾಗಿರ್ಬೇಕು ಅಂತ ಎಲ್ಲರೂ ಇಷ್ಟಪಡ್ತಾರೆ. ಅದಕ್ಕೆ ಒಂದು ಟಿಪ್ಸ್ ಅನ್ನ ನಿಮ್ ಜೊತೆ ಶೇರ್ ಮಾಡೋದಕ್ಕೆ ಈ ವ್ಲಾಗ್ ಅನ್ನ ಮಾಡ್ತಾ ಇದ್ದೀನಿ. ಈ ವ್ಲಾಗ್ ಅನ್ನ ಅಂದ್ರೆ ಈ ವಿಡಿಯೋನ ಫಸ್ಟ್ ಇಂದ ಕೊನೆವರೆಗೂ ಸ್ಕಿಪ್ ಮಾಡದೆ ನೋಡಿ. ಓಕೆ, ನಿಮ್ಗೆ ಇಷ್ಟ ಆದ್ರೆ ಒಂದು ಲೈಕ್ ಕೊಡಿ. ಮತ್ತೆ ಯಾರೆಲ್ಲ ಹೊಸದಾಗಿ ನನ್ನ ವಿಡಿಯೋಸ್ನ ನೋಡ್ತಾ ಇದ್ದೀರೋ ಖಂಡಿತ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿರೋ ಬೆಲ್ ಐಕನ್ ಪ್ರೆಸ್ ಮಾಡಿ, ನಾನು ಹಾಕೋ ಪ್ರತಿಯೊಂದು ವಿಡಿಯೋ ನಿಮಗೆ ನೋಟಿಫಿಕೇಶನ್ಗೆ ಬರುತ್ತೆ. ತಾಕ್ಷಣ ನೋಡ್ಬೋದು. ಬನ್ನಿ, ಈ ಟಿಪ್ಸ್ ಏನ್ ಅನ್ನೋದನ್ನ ಇವತ್ತು ತಿಳಿಸ್ಕೊಡ್ತೀನಿ. ಈ ವಿಡಿಯೋನ ಪೂರ್ತಿ ನೋಡಿ ಫ್ರೆಂಡ್ಸ್. ಓಕೆ, ನನಗೂ ಕೂಡ ಐಬ್ರೋ ತುಂಬಾ ತೆಳ್ಳಗಿತ್ತು. ಸ್ವಲ್ಪ ನಾನು ಐಬ್ರೋ ಪೆನ್ಸಿಲ್ ಅನ್ನ ಶೇಡ್ ಮಾಡಿದ್ದೀನಿ ಇವಾಗ್ಲೂ ಕೂಡ, ಬಟ್ ನನಗೆ ಸ್ವಲ್ಪ ತುಂಬಾನೇ ಕಮ್ಮಿ ಇತ್ತು ಐಬ್ರೋಸ್. ಹಾಗಾಗಿ ನನಗೆ ಯಾರೋ ಒಬ್ರು ಈ ಟಿಪ್ಸ್ ಅನ್ನ ಹೇಳ್ಕೊಟ್ಟಿದ್ರು. ಅದನ್ನ ನಾನು ಇವತ್ತು ನಿಮ್ ಜೊತೆ ಶೇರ್ ಮಾಡ್ತಾ ಇದ್ದೀನಿ. ನೋಡಿ, ಇವಾಗ ಇಟ್ಸ್ ಓಕೆ, ಬೆಟರ್. ಇವಾಗ ಸ್ವಲ್ಪ ಐಬ್ರೋಸ್ ಇದೆ, ನನಗೆ ಚೆನ್ನಾಗಿ ಬಂದಿದೆ. ಮತ್ತೆ ನಾನು ಕೂಡ ಇದನ್ನ ಅಪ್ಲೈ ಮಾಡ್ತಾ ಇದ್ದೀನಿ ಡೈಲಿ. ನೀವು ಹೀಗೆ ಅಪ್ಲೈ ಮಾಡಿ. ನಾ ಹೇಳೋದನ್ನ ನೈಟ್ ಮಲ್ಗೋಕ್ಕೂ ಮುಂಚೆ ನೀವು ನೋಡಿ, ಇದು ಕಸ್ಟರ್ಡ್ ಆಯಿಲ್ ಅಂದ್ರೆ ಹರಳೆಣ್ಣೆ ಅಂತಾರಲ್ಲ, ಅದು ಹರಳೆಣ್ಣೆ ಮತ್ತೆ ಪ್ಯೂರ್ ಕೋಕೋನಟ್ ಆಯಿಲ್ ತಗೊಳ್ಳಿ. ಪ್ಯೂರ್ ಕೋಕೋನಟ್ ಆಯಿಲ್ ಅನ್ನ ಎರಡೂ ಮಿಕ್ಸ್ ಮಾಡ್ಬಿಟ್ಟು ನೈಟ್ ನಾವು ಮಲಗೋಕ್ಕೂ ಮುಂಚೆ ಈ ರೀತಿ ಉಲ್ಟಾ ಅಪ್ಲೈ ಮಾಡಿ, ಐಬ್ರೋಗೆ ಉಲ್ಟಾ ಅಪ್ಲೈ ಮಾಡಿ. ಮತ್ತೆ ಈ ಐ ಶಾಡೋಸ್ಗೂ ಕೂಡ ಸ್ವಲ್ಪ ಅಪ್ಲೈ ಮಾಡಿ. ಮಲಗೋಕ್ಕೂ ಮುಂಚೆ ಡೈಲಿ ಮಿಸ್ ಮಾಡದೆ ಇದನ್ನ ಕಂಟಿನ್ಯೂಸ್ ಆಗಿ ಹಚ್ಚಿ. ನೀವು ಒಂದು 2-3 ಮಂತ್ಸ್ ನೀವು ಬಿಡದೆ ಹಚ್ಚಿ. ಖಂಡಿತ ನೋಡಿ ಐಬ್ರೋಸ್ ಎಷ್ಟು ಗ್ರೋ ಆಗುತ್ತೆ ಅಂತ, ಮತ್ತೆ ಐ ಶೇಡಸ್ ಕೂಡ ಎಷ್ಟು ಚೆನ್ನಾಗಿ ಬರುತ್ತೆ ಅಂತ. ಮತ್ತೆ ನೀವೇ ಹೇಳ್ತೀರಾ ಅವಾಗ ನನಗೆ, ನಿಜ ಮೇಡಮ್ ನೀವು ಹೇಳಿದ್ದು, ಈ ಹರಳೆಣ್ಣೆ ಹಚ್ಚೋರೆ ಕೆಲವರು ಬರೋದಿಲ್ಲ ಐಬ್ರೋ ಅಂತ ಹೇಳ್ತಾರೆ. ಇಲ್ಲ, ಖಂಡಿತ ಬರ್ತೀನಿ. ನಾನು ಹೇರ್ ಕೂಡ ಹರಳೆಣ್ಣೆನ ಹಚ್ಚಿನೇ ನಾನು ಬೆಳೆಸೋದು. ಹರಳೆಣ್ಣೆ ಮತ್ತೆ ಕೋಕೋನಟ್ ಆಯಿಲ್ ಕೂಡ ಯೂಸ್ ಮಾಡ್ತೀನಿ, ಮತ್ತೆ ವಾಟಿಕಾ ಆಯಿಲ್ ಕೂಡ ನಾನು ಯೂಸ್ ಮಾಡ್ತೀನಿ. ನೀವೇನ್ ನೋಡ್ತಾ ಇದ್ದೀರಾ ನನ್ನ ಹೇರ್ ಕೂಡ ಎಷ್ಟು ಚೆನ್ನಾಗಿದೆ ಅಂತ ನೋಡಿ. ಓಕೆ, ಇವಾಗ ಟಿಪ್ಸ್ ನೋಡಿದ್ರಲ್ಲ, ಐ ಶಾಡೋ ಮತ್ತೆ ಐಬ್ರೋನ ಯಾವ ರೀತಿ ಗ್ರೋ ಮಾಡ್ಕೋಬೇಕು ಅನ್ನೋದನ್ನ ಇವತ್ತಿನ ಬ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡ್ತಿದ್ದೀನಿ. ಹೇರ್ ಕೂಡ ನನಗೆ ತುಂಬಾ ಲೆಂತಿ ಆಗಿದೆ, ನೋಡ್ತಾ ಇದ್ದೀರಲ್ಲ, ತುಂಬಾ ಲೆಂತಿಯಾಗಿ ನಾನು ಬೆಳೆಸಿದ್ದೀನಿ. ಬಟ್ ನಾರ್ಮಲ್ ಆಯಿಲ್ ಅನ್ನ ಹಾಕ್ತೀನಿ ನಾನು ಕೂಡ. ಮತ್ತೆ ಹೇರ್ ಗ್ರೋತ್ ಬಗ್ಗೆ ಕೂಡ ಇನ್ನೊಂದ್ ದಿವಸ ನಿಮ್ಗೆ ಇನ್ನೊಂದು ಬ್ಲಾಗ್ ಅಲ್ಲಿ ತಿಳಿಸ್ಕೊಡ್ತೀನಿ. ಓಕೆನಾ? ಇವಾಗ ನನ್ನ ವಿಡಿಯೋ ಹೇಗಿದೆ ಅನ್ನೋದನ್ನ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ. ಮತ್ತೆ ನಾನು ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ. ಓಕೆ, ಬಾಯ್. ನೋಡಿದ್ರಲ್ಲ ಈ ವಿಡಿಯೋನ, ಯಾವ ರೀತಿ ಲೇಡೀಸ್ ಐಬ್ರೋಸ್ ಮತ್ತೆ ಐ ಶೇಡೋಸ್ನ ಬ್ಲಾಕ್ ಮಾಡ್ಕೋಬೇಕು ಮತ್ತೆ ತಿಕ್ಕಾಗಿ ಹೇಗೆ ಬೆಳೆಸ್ಕೋಬೇಕು ಅನ್ನೋದನ್ನ ಇವತ್ತಿನ ವಿಡಿಯೋದಲ್ಲಿ, ಇವತ್ತಿನ ವ್ಲಾಗ್ ಅಲ್ಲಿ ನಿಮ್ ಜೊತೆ ಶೇರ್ ಮಾಡಿದ್ದೀನಿ. ಓಕೆ, ಇನ್ನ ಬ್ಯೂಟಿ ಟಿಪ್ಸ್ಗಾಗಿ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ. ಪ್ರತಿದಿನ ಹೊಸ ಹೊಸ ವ್ಲಾಗ್ಸ್ ರೆಸಿಪೀಸ್ನ ಮಾಡಿ ನಿಮ್ಗೆ ಶೇರ್ ಮಾಡ್ತಾ ಇರ್ತೀನಿ. ಈ ಲತಾ ಜನಾರ್ದನ್ ಕಿಚನ್ ವ್ಲಾಗ್ಗೆ ಸಬ್ಸ್ಕ್ರೈಬ್ ಆಗಿ. ಖಂಡಿತ ನಿಮ್ಗೆ ಹೊಸ ಹೊಸ ಟಿಪ್ಸ್ ಅನ್ನ ಹೇಳ್ಕೊಡ್ತೀನಿ ಫ್ರೆಂಡ್ಸ್. ಓಕೆ, ಇಲ್ಲಿವರೆಗೂ ಯಾರು ನನ್ನ ವಿಡಿಯೋನ ವಾಚ್ ಮಾಡಿದಿರೋ ನಿಮ್ಗೆಲ್ರಿಗೂ ಥ್ಯಾಂಕ್ ಯು ಸೋ ಮಚ್. ನಮಸ್ತೆ. ಮತ್ತೆ ನಾನು ನೆಕ್ಸ್ಟ್ ವ್ಲಾಗ್ ಅಥವಾ ನೆಕ್ಸ್ಟ್ ರೆಸಿಪಿಯೊಂದಿಗೆ ಸಿಗ್ತೀನಿ. ಓಕೆ, ಬಾಯ್ ಆಲ್. ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್ ಆಲ್. ಮತ್ತೆ ಸಿಗ್ತೀನಿ.